ಮೀಸಲಾತಿ ಜಾರಿಗೆ ಮಾದಿಗ ಸಮುದಾಯ ಆಗ್ರಹ. ಮೀಸಲಾತಿ ಜಾರಿ ಮಾಡದಿದ್ರೆ ಕುರ್ಚಿ ಖಾಲಿ ಮಾಡಿ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಆಗ್ರಹಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಕೊರಟಗೆರೆ ಒಕ್ಕೂಟ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ದೊಡ್ಡಯ್ಯ, ವೀರಕ್ಯಾತರಾಯ, ನರಸಿಂಹಮೂರ್ತಿ, ಶಿವರಾಮಯ್ಯ, ಜಗದೀಶ್, ಮಂಜುನಾಥ ಸೇರಿ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ದಲಿತ ಸಂರಕ್ಷಣಾ ಸಮಿತಿ ರಾಜ್ಯ ಸಂಚಾಲಕ ಟೈಗರ್ ನಾಗ್, ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ನಡೆಸಿರುವ ಡಿವೈಎಸ್ಪಿ ಶಿವಕುಮಾರ್ ನಡೆ ಖಂಡನೀಯ. ಕೊರಟಗೆರೆಯಿಂದ ಮಾರ್ಚ್ 19ರಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಅಲ್ಲದೆ ಒಳ ಮೀಸಲಾತಿ ಪ್ರಕ್ರಿಯೆಯನ್ನ ಕರ್ನಾಟಕ ಸರ್ಕಾರ ತ್ವರಿತವಾಗಿ ಜಾರಿ ಮಾಡದೇ ಇದ್ರೆ ಕೊರಟಗೆರೆ ಕ್ಷೇತ್ರದಿಂದಲೇ ಮತ್ತೆ ಹೋರಾಟದ ರೂಪುರೇಷೆ ಸಿದ್ಧವಾಗುತ್ತೆ. ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಮ್ಮ ಮನವಿಯನ್ನ ಆಲಿಸಿ ಚುನಾವಣೆ ವೇಳೆ ನೀಡಿದ ಭರವಸೆಯನ್ನ ಈಡೇರಿಸಬೇಕೆಂದು ಆಗ್ರಹಿಸಿದ್ರು. ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಬರ್ತಾ ಇದ್ದಾರೆ. ಆ ಪಾದಯಾತ್ರೆ ಬರ್ತಾ ಇರೋದು ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ. ಅಲ್ಲಿ ರಸ್ತೆ ಮಧ್ಯದಲ್ಲಿ ಹಿರಿಯೂರಲ್ಲಿ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಇನ್ಸ್ಪೆಕ್ಟರು ಅವತ್ತು ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರನ್ನ ತಡೆದು ಎಲ್ಲರೂ ನಿಲ್ಲಿಸೋಂಥ ಕೆಲಸ ಮಾಡಿದ್ದಾರೆ. ಮತ್ತು ಏನು ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸನ ಶಿವಕುಮಾರ್ ಇಲ್ಲಿ ಏನು ಕೊರಟಗೆರೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಇವತ್ತು ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಒಬ್ಬರು ಮಾದಿಗ ಸಮುದಾಯದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಮಾದಿಗರಿಂದಲೇ ಕಗ್ಗೊಲೆ ಅಂದರೆ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಆದರೆ ಸಪೋರ್ಟ್ ಮಾಡಬೇಕಿತ್ತು. ಇದು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದಲ್ಲ. ಏನು ಎಸ್ ಸಿಲಿರೋಂಥ 101 ಜಾತಿ ಎಲ್ಲರಿಗೂ ಅನುಕೂಲ ಆಗ ಜನಗಣತಿ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಉದ್ದೇಶದಿಂದ ಸಮಾವೇಶ ಮಾಡ್ತಾ ಏನು ಪಾದಯಾತ್ರೆ ಮಾಡ್ತಾ ಇರೋದು. ಪೊಲೀಸ್ನವರು ಇದಕ್ಕೆ ಸಪೋರ್ಟ್ ಮಾಡಬೇಕು, ಯಾಕಂದರೆ ಶಾಂತಿಯುತವಾಗಿ ಮಾಡ್ತಾ ಇರೋಂಥದ್ದು. ನೀವು ಸಪೋರ್ಟ್ ಮಾಡಬೇಕು. ಜೊತೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸದೇ ಇರೋ ಥರ ನೀವು ನೋಡ್ಕೋಬೇಕಾದವರೇ ನೀವೇ ಇವತ್ತು ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮಿಂದ ಯಾರಿದ್ದಾರೆ ಅಥವಾ ಯಾವ ಮಿನಿಸ್ಟ್ರಿ ಹೇಳ್ತಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾವು ಈಗ ಕೊರಟಗೆರೆಗೆ ಏನು ತುಮಕೂರಿಗೆ 16ನೇ ತಾರೀಕು ತುಮಕೂರಿಗೆ ಬರ್ತಾರೆ. ತುಮಕೂರಿಗೆ ನಾವು ಕೊರಟಗೆರೆಯಿಂದ ಎಲ್ಲ ನಮ್ಮ ಹಿರಿಯ ಮುಖಂಡರು ಹೊತ್ತಿಗೆ ಯುವಕರು ಕೂಡ ಒಟ್ಟಾಗಿ ನಾವು ಕೂಡ ಬೆಂಗಳೂರಿಗೆ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಫ್ರೀಡಂ ಪಾರ್ಕ್ವರೆಗೂ ಪಾಲ್ಗೊಳ್ತೀವಿ ಅಂತ ಈ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಕೊರಟಗೆರೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಮಾತನಾಡಿ, ದಲಿತ ಪರ ಸಂಘಟನೆಗಳ 35 ವರ್ಷದ ಹೋರಾಟದ ಪ್ರತಿಫಲಕ್ಕೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ಮಾಡಿದೆ. ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ನೀಡಿದ ಭರವಸೆಯನ್ನ ಈಡೇರಿಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೂಡ ಅದ್ರ ಬಗ್ಗೆ ಚಕಾರ ನಿಂತಿಲ್ಲ. ಇದಕ್ಕೆ ಅದೇನು ನಾವೊಂದು ಹೋರಾಟದ ಸುಮಾರು 30-35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಆ ಒಂದು ಆದೇಶವನ್ನು ತಿರಸ್ಕರಿಸಿಕೊಂಡು ಬಂದಿದೆ. ಹಾಗಾಗಿ ಇದು ಕೆಲವು ರಾಜಕಾರಣಿಗಳ ಹಿಂದೆ ಒತ್ತಡವಿದೆ. ಏನು 5%, 6% ಕೊಟ್ಟರೆ ಮಾದಿಗ ಜನಾಂಗಕ್ಕೆ 6% ಆಗುತ್ತೆ, ಬಲಗೈ ಜನಾಂಗಕ್ಕೆ 5% ಆಗುತ್ತೆ, ಇನ್ನು ಬೇರೆ ಜನಾಂಗಕ್ಕೆ ಆಗುತ್ತೆ. ಅದರಿಂದ 1%, 2% ಜಾಸ್ತಿ ಆಗುತ್ತೆ ಈ ಎಡಗೈ ಜನಾಂಗಗಳಿಗೆ ಕೃಷಿಗೆ. ಈ ವರದಿ ಇಂಪ್ಲಿಮೆಂಟ್ ಆಗಲೇಬಾರ್ದು, ಜಾರಿ ಆಗಲೇಬಾರ್ದು. ಇದಕ್ಕೇನಾದ್ರು ಮಾಡಿ ಪಿತೂರಿ ಮಾಡಿ ಇದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಹಿಂದೆ ಇದೆ. ಹಾಗಾಗಿ ನಾವು ಇನ್ನು 30 ವರ್ಷ ಹೋರಾಟ, ಇನ್ನೂ 10 ವರ್ಷ ಆಗುತ್ತೆ ಅಂತ ನಾವು ಹೋರಾಟ ಮಾಡ್ತಾ ಇದ್ದ ಪ್ರಶ್ನೆ ಬೇರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಇವತ್ತಿನ ಈ ದಿವಸದಿಂದಲೇ ಏನು ಬಿ ಕೃಷ್ಣಪ್ಪ ಅವರ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಯಲ್ಲಿ ಪಾಲ್ಗೊಂಡಿದ್ವಿ. ಹಾಗಾಗಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ
ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಸಂದರ್ಭ ಹೇಳ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಕೂಡ ನಾವು ಹೋರಾಟವನ್ನು ಮಾಡಿಕೊಂಡು ಬೃಹತ್ ಹೋರಾಟವನ್ನು ಮಾಡೋಕ್ಕೆ ನಾವು ಕೂಡ ಮುಂದೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತ ಕುಟುಂಬದವರು ಎಲ್ಲ ನಮ್ಮ ಆತ್ಮೀಯ ಎಲ್ಲ ಮುಖಂಡರು ಕೂಡ ನಮ್ಮ ವೆಂಕಟೇಶ್ ಇರ್ಬೋದು, ನಾಗರಾಜ್ ಇರ್ಬೋದು, ಮೂರ್ತಿ ಇರ್ಬೋದು, ಹೊಡೆ ಇರ್ಬೋದು, ವಿಶ್ವದ ಚಳವಳಿ ಸ್ಟಾರ್ಟ್ ಮಾಡ್ತೀವಿ, ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಳ ಮೀಸಲಾತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಒಳ ಮೀಸಲಾತಿಯನ್ನು ನೀವು ಪರಿಗಣಿಸಬೇಕು ಅಂತ ಹೇಳಿ ಸಂದರ್ಭ ಮಾಡಿ ಜಾರಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೊರಟಗೆರೆ ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ, ಒಳ ಮೀಸಲಾತಿ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಎಂಬ ಧ್ಯೇಯದೊಂದಿಗೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಸಮಾವೇಶ ಮಾರ್ಚ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ರಾಜ್ಯ ಜಾರಿಗೆ ತಂದಿವೆ. ಆದರೆ ಕರ್ನಾಟಕ ಸರ್ಕಾರ ರಾಜಕೀಯ ಕುತಂತ್ರದಿಂದ ಮೂಲೆಗುಂಪು ಮಾಡಿದೆ ಎಂದು ಆರೋಪ ಮಾಡಿದ್ರು. ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಅನ್ನೋಂಥ ಒಂದು ಧ್ಯೇಯೋದ್ದೇಶದೊಂದಿಗೆ ಹರಿಹರದಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಾದಿಗ ಬಂಧುಗಳು. ಕಾರಣ ಹೋದ ವರ್ಷ ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿತು. ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ. ಈಗಿರತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಭದ್ರಾದರು. ಆದರೆ ಈಗ ಜಾರಿ ಮಾಡುವಂಥ ವಿಚಾರದಲ್ಲಿ ತುಂಬ ವಿಳಂಬ ಧೋರಣೆನ ತೋರಿಸ್ತಾ ಇದೆ. ಈಗ ನಾಗಮೋಹನ್ ದಾಸ್ ಸಮಿತಿ ಮಾಡಿ ಎಂಪೆರಿಕಲ್ ಡಾಟಾ ಅನ್ನೋಂಥದ್ದು ಬೇಕು ಅಂತ, ಅಂದರೆ ನ್ಯಾಯಸಮ್ಮತವಾದಂಥ ಜನಸಂಖ್ಯಾವಾರು ಹಂಚಲಿಕ್ಕೆ ಸಾಮಾಜಿಕ ಮತ್ತು ಜನಸಂಖ್ಯೆ ಅಂಕಿಅಂಶಗಳು ಬೇಕು ಅಂತ. ಅದೇ ನಾಗಮೋಹನ್ ದಾಸ್ ಸಮಿತಿಗೆ ಸರ್ಕಾರನೇ ಸಹ ಏನು ಸರ್ಕಾರದೊಳಗೆ ನೌಕರಿ ಒಳಗೆ ಇರತಕ್ಕಂಥ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾಗಂಥ ಅಂಕಿಅಂಶಗಳನ್ನು ಕೊಡೋದನ್ನು ಸಹ ಅಧಿಕಾರಿಗಳು ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ. ಈ ಒಂದು ಜಾರಿ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ತುಂಬ ಹಿಂದೆ ಕುಳಿತಾ ಇದೆ. ಕಾಳಜಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವರಲ್ಲಿ ಕೆಲವರು ಒಳ ಮೀಸಲಾತಿ ಬೇಕು ಅಂತಾರೆ, ಕೆಲವರು ಬೇಡ ಅನ್ನೋಂತಾರೆ. ಈ ಒಂದು ಅಂತಿಮ ಕಾಲಘಟ್ಟ ನಿರ್ಣಯದಲ್ಲಿ ನಮ್ಮ ಹೋರಾಟ ಬಂದು ತಾರ್ಕಿಕ ಅಂತ್ಯಕ್ಕೆ ನಿಂತಿದೆ. ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ, ಇದೊಂದೇ ಈ ಉದ್ದೇಶದಿಂದ ಬರ್ತಕ್ಕಂಥ ಪಾದಯಾತ್ರೆಗೆ ಕೊರಟಗೆರೆ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ನಾಯಕರು, ಹಿತೈಷಿಗಳು ಆ ಒಂದು ಪಾದಯಾತ್ರೆಗೆ ಸ್ವಾಗತಿಸಿ ಬೆಂಬಲ ಕೊಟ್ಟು ನಾವು ಸಹ 19ನೇ ತಾರೀಕು ನಡೆಯತಕ್ಕಂಥ ಫ್ರೀಡಂ ಪಾರ್ಕಿನಲ್ಲಿ ಅಂತಿಮ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಭಾಗವಹಿಸೋದಕ್ಕೆ ನಮ್ಮೆಲ್ಲ ಕೊರಟಗೆರೆ ತಾಲೂಕಿನ ದಲಿತ ಪರ ಸಂಘಟನೆಗಳು ಭಾಗವಹಿಸಲಿ ಅನ್ನೋ ಒಂದು ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.